ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ 2002ರಲ್ಲಿ ಯಾರು ವೋಟ್ ಹಾಕಿಲ್ಲ ಅಂದ್ರೆ 2002ರ ನಂತರ ಯಾರು ಯಂಗ್ಸ್ಟರ್ಸ್ ಮತ್ತೆ ಅವರ ಯಾರು ಹೊಸ ಐಡಿ ಕಾರ್ಡ್ ಆಗಿದೆ ಇವಾಗ ಅವರು ವೋಟ್ ಹಾಕಕ್ಕೆ ಶುರು ಮಾಡಿದಾರಲ್ಲ ಅವರ ಒಂದು SIR ಫಾರಂ ಹೇಗೆ ಕಂಪ್ಲೀಟ್ ಆಗಿ ಒಂದು ಮಿಸ್ಟೇಕ್ ಇಲ್ದಲೆ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಇದು ಬಂದು ಪಾರ್ಟ್ 2 ಆಗಿರುತ್ತೆ. ನಾನು ಪಾರ್ಟ್ 1 ಅಲ್ಲಿ ಯಾರ್ಯಾರು 2002ರಲ್ಲಿ ವೋಟ್ ಹಾಕಿದ್ರಲ್ಲ ಅವರ ಒಂದು ಫಾರಂ ಫಿಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಮತ್ತೆ ಅಷ್ಟೇ ಅಲ್ಲ, ಆ ಒಂದು ವಿಡಿಯೋಗೆ ನಿಮ್ಮ ಒಂದು ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ಎಷ್ಟೋ ಜನ ಪಾರ್ಟ್ 2 ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅಂತ ಈ ಒಂದು ಪಾರ್ಟ್ 2 ವಿಡಿಯೋನ ಆದಷ್ಟು ಬೇಗ ನಾನು ತಂದಿದ್ದೀನಿ. ಇವಾಗ ಯಾವುದೇ ಟೈಮ್ ವೇಸ್ಟ್ ಮಾಡ್ದಲೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಬಂದು ಸ್ನೇಹಿತರೆ, ನಿಮ್ಮ ಒಂದು ಸ್ಮಾರ್ಟ್ ಫೋನ್ ನ ಓಪನ್ ಮಾಡ್ಕೊಂಡು ಅದರಲ್ಲಿ ECI NET ಆ ಒಂದು ಗವರ್ಮೆಂಟ್ ಆಪ್ ನಾನು ಏನ್ ತೋರಿಸ್ಕೊಟ್ಟಿದ್ದೆ ಅದನ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ನೋಡಬಹುದು, ನೀವು ಅದು ಓಪನ್ ಆಗ್ತಿದೆ. ಆಪ್ ಹೆಸರು ಕೂಡ ನೀವು ಕ್ಲಿಯರ್ ಆಗಿ ನೋಡಬಹುದು. ಮತ್ತೆ ಇದು ಬಂದು ಅದರ ಇಂಟರ್ಫೇಸ್ ಆಗಿದೆ. ಇವಾಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು, ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್, ಇದನ್ನ ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಇದನ್ನ ಆಮೇಲೆ ಬರೋಣ. ಈಗ ನಮ್ಮ ಒಂದು ಫಾರಂ ಕಡೆ ಬರೋಣ. ನೋಡಬಹುದು ನೀವು SIR ಫಾರಂ ಈ ತರ ಇರುತ್ತೆ. ನಾನು ಆಲ್ರೆಡಿ ಪಾರ್ಟ್ 1 ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಇವಾಗ ಮೊದಲು ನಾವು ಫಾರಂ ಫಿಲ್ ಮಾಡಕ್ಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ 2002ರಲ್ಲಿ ಯಾರು ವೋಟ್ ಹಾಕಿಲ್ಲ ಅವರು ಫಾರಂ ಫಿಲ್ ಮಾಡ್ಬೇಕಾಗಿರೋ ಜಾಗ ಬಂದು ರೈಟ್ ಸೈಡ್ ಇದೇನ್ ಕಾಣ್ತಿದ್ಯಲ್ಲ ಈ ಒಂದು ಪೋರ್ಷನ್ ಅಂದ್ರೆ ಬಲಭಾಗದ ಈ ಒಂದು ಏನ್ ನೋಡ್ತಿದ್ಯಾರಲ್ಲ ಇಲ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ ನ ಬರಿಬೇಕಾಗುತ್ತೆ. ಈ ಸೈಡ್ ಅಲ್ಲ, ಈ ಸೈಡ್ ಬಂದು ಯಾರ್ಯಾರು 2002ರಲ್ಲಿ ವೋಟ್ ಹಾಕಿದಾರಲ್ಲ ಅವರು ಮಾಡ್ಬೇಕಾಗುತ್ತೆ. ಯಾರು ಹಾಕಿಲ್ಲ ಅವರು ರೈಟ್ ಸೈಡ್ ಬಲಭಾಗದಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ನ ಫಿಲ್ ಮಾಡ್ಬೇಕಾಗುತ್ತೆ. ಮೊದಲನೇದಾಗಿ ಬಂದು ಅವ್ರು ಏನ್ ಕೇಳಿದ್ದಾರೆ, ಇಲ್ಲಿ ಹೆಸರನ್ನ ಕೇಳಿದ್ದಾರೆ. ಇಲ್ಲೇನೆ ಸುಮಾರು ಜನ ಮಿಸ್ಟೇಕ್ಸ್ ನ ಮಾಡೋದು. ಈ ಒಂದು ಹೆಸರು ಏನ್ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ನಿಮ್ಮ ಹೆಸರನ್ನ ಬರೆಯೋ ಹಾಗೆ ಇಲ್ಲ. ಅಂದ್ರೆ ಈ ಫಾರಂ ನಾನು ಫಿಲ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹೆಸರು ಮನೋಜ್, ನಾನು 2002ರಲ್ಲಿ ವೋಟ್ ಹಾಕಿಲ್ಲ. ಇಲ್ಲಿ ಬಂದು ನಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನ ನಾನಿಲ್ಲಿ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಇದು ನೀವು ಯಾವ ರೀತಿ ನೋಡ್ಕೊಬೇಕಂದ್ರೆ ಈ ಒಂದು ಆಪ್ ಏನ್ ನೋಡ್ತಿದ್ದೀರಲ್ಲ ECI NET ಗೌರ್ಮೆಂಟ್ ಆಪ್, ಇಲ್ಲಿ ನೀವು ನಿಮ್ಮ ಒಂದು ಎಪಿಕ್ ನಂಬರ್ ಹಾಕ್ದಾಗ ಅಲ್ಲಿ ಯಾರ ಹೆಸರು ಬಂದಿರುತ್ತೋ, ನಿಮ್ ತಂದೆ ಹೆಸರು ಬಂದಿದ್ರೆ ನಿಮ್ ತಂದೆದು ಹೆಸರು ಬರಿಬೇಕು, ನಿಮ್ ತಾಯಿ ಹೆಸರು ಬಂದಿದ್ರೆ ನಿಮ್ಮ ತಾಯಿ ಹೆಸರನ್ನ ಇಲ್ಲಿ ಬರಿಬೇಕಾಗಿರುತ್ತೆ. ಈಗ ನನ್ನ ಹತ್ರ ನೋಡ್ಬೋದು ನಮ್ಮ ಒಂದು ತಾಯಿ ಡೀಟೇಲ್ಸ್ ಇಲ್ಲಿ ಬಂದಿದೆ. ಇಲ್ಲಿ ನಿಮ್ ತಂದೆದು ಡೀಟೇಲ್ಸ್ ಬಂದ್ರೆ ನೀವು ಈ ತರ ಬರುತ್ತೆ. ಇವಾಗ ನಾನ್ ನಮ್ಮ ತಾಯಿ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಒಂದು ತಂದೆ ಹೆಸರು ಬಂದ್ರೆ ನಿಮ್ ತಂದೆ ಹೆಸರು ಬರಿಬೇಕು, ಅಥವಾ ನಿಮ್ ತಾಯಿ ಡೀಟೇಲ್ಸ್ ಬಂದ್ರೆ ನಿಮ್ಮ ಒಂದು ತಾಯಿಯ ಡೀಟೇಲ್ಸ್ ಬರಿಬೇಕಾಗಿರುತ್ತೆ. ನಿಮ್ಮ ಡೀಟೇಲ್ಸ್ ಅಲ್ಲ. ನಿಮ್ಮ ಡೀಟೇಲ್ಸ್ ನಾನು ಎಲ್ಲಿ ಬರಿಬೇಕು ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಕ್ಕೋಸ್ಕರ ನೀವು ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಇವಾಗ ಮೊದಲ ಹೆಸರು ಇಲ್ಲೇನಿದೆ ಜ್ಯೋತಿ ಲಕ್ಷ್ಮಿ TR ಅಂತ ಇದೆ, ಅದೇ ರೀತಿ ಈ ಒಂದು ಹೆಸರು ಜಾಗದಲ್ಲಿ ನಾನು ಬರ್ಕೊಂತ ಇದ್ದೀನಿ. ನೋಡಬಹುದು. ಮತ್ತೆ ಮತದಾರರ ಭಾವಚಿತ್ರ ಗುರುತಿನ ಭೇಟಿ ಸಂಖ್ಯೆ ಅಂದ್ರೆ ಅವರ ಒಂದು ಎಪಿಕ್ ನಂಬರ್ ನಮ್ಮ ತಾಯಿದು. ಸೊ ಇದು ಗೊತ್ತಿದ್ರೆ ಬರೀರಿ, ಇಲ್ಲ ಅಂದ್ರೆ ಬ್ಲಾಂಕ್ ಬಿಡಿ. ಈಗ ಸಂಬಂಧಿಯ ಹೆಸರು, ಇಲ್ಲೂ ಅಷ್ಟೇ ಸಾಕಷ್ಟು ಜನ ಕನ್ಫ್ಯೂಷನ್ ಆಗ್ತಿದ್ದಾರೆ. ಇಲ್ಲಿ ಯಾರ ಹೆಸರು ಬರಿಬೇಕಂತ ಗೊತ್ತಾಗ್ತಿರಲ್ಲ ಎಷ್ಟೋ ಜನಕ್ಕೆ. ಇಲ್ಲಿ ನೀವು ಬರಿಬೇಕಾಗಿರೋ ಹೆಸರು ಬಂದು ಇಲ್ಲಿ ಏನ್ ಹೆಸರು ಇದೆ ನಿಮ್ಮ ತಂದೆ ಅಥವಾ ತಾಯಿದು, ಅವರ ಒಂದು ತಂದೆಯ ಅಥವಾ ತಾಯಿಯ ಹೆಸರನ್ನ ಇಲ್ಲಿ ನೀವು ಬರಿಬೇಕಾಗಿರುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ TM ರಾಜಣ್ಣ ಅಂತ ಇದೆ. ಸೊ ಅದನ್ನ ನಾನು ಬರಿಬೇಕಾಗಿರುತ್ತೆ. ಆಯ್ತಾ ಸ್ನೇಹಿತರೆ, ಇಲ್ಲೇನೆ ಎಷ್ಟೋ ಜನ ಸುಮಾರು ಜನ ತಪ್ಪನ್ನ ಮಾಡ್ಕೊಳೋದು, ಕನ್ಫ್ಯೂಷನ್ ಆಗೋದು. ಸೊ ಇಲ್ಲಿ ಏನ್ ನೀವು ಹೆಸರು ಕೊಟ್ಟಿದ್ದೀರಾ ಅವರ ತಂದೆ ತಾಯಿದು ಇಲ್ಲಿ ಏನ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ಅದನ್ನ ನೀವು ಇಲ್ಲಿ ಬರಿಬೇಕಾಗಿರುತ್ತೆ. ಮತ್ತೆ ಸಂಬಂಧ ಏನು, ಇವ್ರಿಗೆ ಏನಾಗ್ಬೇಕಂದ್ರೆ ಮಗಳಾಗ್ಬೇಕು. ಸೊ ಅದಕ್ಕೆ ಡಾಟರ್ ಅಂತ ಬರಿತೀನಿ. ಅಕಸ್ಮಾತ್ ಸನ್ ಇದ್ರೆ ಮಗ ಅಂತ ಬರಿಬಹುದು. ಈಗ ಜಿಲ್ಲೆ, ಈ ಜಿಲ್ಲೆ ಯಾರ್ದು ಬರಿಬೇಕು, ಇನ್ನೇನ್ ಹೆಸರು ಇದೆಯಲ್ಲ ಇವರ ಒಂದು ಜಿಲ್ಲೆನ ನೀವು ಬರಿಬೇಕಾಗಿರುತ್ತೆ. ಇವ್ರ ಜಿಲ್ಲೆ ಇಲ್ಲಿ ನೋಡಬಹುದು ತುಮಕೂರು. ಸ್ನೇಹಿತರೆ, ಈ ಒಂದು ಪಾರ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಯಾವ್ದಾವ್ದಲ್ಲಿ ಆಪ್ ಅಲ್ಲಿ ಶೋ ಆಗಿರುತ್ತೆ ಅದನ್ನ ನೀವು ಬರಿಬೇಕಾಗಿರುತ್ತೆ. ಈಗ ರಾಜ್ಯನು ಕೂಡ ಅಷ್ಟೇ ಸ್ನೇಹಿತರೆ, ಇಲ್ಲಿ ಯಾವ ನೀವು ಹೆಸರು ಏನ್ ಕೊಟ್ಟಿದ್ದೀರಾ ಅವರ ಒಂದು ರಾಜ್ಯನೇ ಇಲ್ಲಿ ಬರಿಬೇಕು. ಅದು ಬಂದು ಕರ್ನಾಟಕ. ಈಗ ಇದು ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ. ವಿಧಾನಸಭಾ ಕ್ಷೇತ್ರದ ಹೆಸರು ಯಾರ್ದು, ಜ್ಯೋತಿ ಲಕ್ಷ್ಮಿ ಅನ್ನೋರ್ದು. ವಿಧಾನಸಭಾ ಹೆಸರು ಬಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 132 ತುಮಕೂರು ಸಿಟಿ. ಅದನ್ನ ನಾನಿಲ್ಲಿ ಬರಿಬೇಕು. ಇದನ್ನ ನೀವು ನಿಮ್ಮ ಡಿಸ್ಟಿಕ್ ನಿಮ್ಮ ಜಿಲ್ಲೆಯ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಬೇರೆ ಬೇರೆ ಇರುತ್ತೆ. ಅದನ್ನ ನೀವು ನೋಡ್ಕೊಂಡು ಫಿಲ್ ಮಾಡಿ. ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರು
ಇಲ್ಲಿ ನೋಡ್ತಿದ್ದೀರಾ ನೀವು 132 ಇದು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ. ಭಾಗ ಸಂಖ್ಯೆನೂ ಅಷ್ಟೇ ನೀವ್ ಯಾರ್ದು ಬರಿಬೇಕಂದ್ರೆ ಇದು ಯಾರಿದೆಯಲ್ಲ ಇದು ಜ್ಯೋತಿ ಲಕ್ಷ್ಮಿ ಅವರದೇ ಒಂದು ಭಾಗ ಸಂಖ್ಯೆ ಬರಿಬೇಕು, ನಿಮ್ದಲ್ಲ. ನಿಮ್ದು ಡೀಟೇಲ್ಸ್ ಯಾವುದೇ ಕಾರಣಕ್ಕೂ ಇಲ್ಲಿ ಬರೆಯೋ ಹಾಗೆ ಇಲ್ಲ. ಭಾಗ ಸಂಖ್ಯೆನೂ ಕೂಡ ಅಷ್ಟೇ ನೋಡ್ಬೋದು. ಭಾಗ ಸಂಖ್ಯೆ ಬಂದು ಪಾರ್ಟ್ ನಂಬರ್ ಇಲ್ಲೇ ನೋಡ್ತಿದಿರಲ್ಲ ಆಪ್ ಅಲ್ಲಿ ಪಾರ್ಟ್ ನಂಬರ್ 72 ಇದನ್ನ ನಾವು ಇಲ್ಲಿ ಬರಿತಾ ಇದೀವಿ. ಕ್ರಮ ಸಂಖ್ಯೆನೂ ಅಷ್ಟೇ ಇವ್ರದೇನೆ ಬರಿಬೇಕು. ಕ್ರಮ ಸಂಖ್ಯೆ ಕೂಡ ಇಲ್ಲೇನ್ ಕಾಣ್ತಿದ್ಯಲ್ಲ ಸೀರಿಯಲ್ ನಂಬರ್ 481 ಇದನ್ನ ನಾನಿಲ್ಲಿ ಬರಿತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಮಾಡಿದ್ರೆ ನಿಮ್ದು 50% ಈ ಒಂದು SIR ಫಾರಂ ಫಿಲ್ ಆದಂಗೆ. ಇನ್ ಮಿಕ್ಕಿದ್ದು ತುಂಬಾನೇ ಈಸಿ. ಇವಾಗ ಬಂದು ನಿಮ್ಮ ಒಂದು ಡೀಟೇಲ್ಸ್ ನ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ನ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಅಂದ್ರೆ ನಾನು 2002ರಲ್ಲಿ ವೋಟ್ ಹಾಕಿಲ್ಲ, ಇವಾಗ ನಾನು ವೋಟ್ ಹಾಕಕ್ಕೆ ಶುರು ಮಾಡಿರೋದು. ಅದಕ್ಕೋಸ್ಕರ ನನ್ನ ಒಂದು ಡೀಟೇಲ್ಸ್ ನ ಈ ಒಂದು ಕೆಳಭಾಗದಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ತಂದೆ ತಾಯಿದು ಅಲ್ಲ, ನಿಮ್ಮ ಒಂದು ಪರ್ಸನಲ್. ಈಗ ಹೇಳ್ತಿದ್ನಲ್ಲ ನಾನು ಇನ್ನು ಯಂಗ್ಸ್ಟರು, ನನ್ನ ಒಂದು ಡೀಟೇಲ್ಸ್ ನ ಇಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಏನ್ ಕೇಳಿದರೆ ಜನ್ಮ ದಿನಾಂಕ, ಅಂದ್ರೆ ನನ್ನ ಒಂದು ಡೇಟ್ ಆಫ್ ಬರ್ತ್ ನ ನಾನಿಲ್ಲಿ ಫಿಲ್ ಮಾಡಬೇಕು. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ನೀವು ನೋಡ್ಕೊಂಡು ಫಿಲ್ ಮಾಡಿ. ಹಾಗೇನೆ ಆಧಾರ್ ಸಂಖ್ಯೆ, ಇಲ್ಲೂ ಅಷ್ಟೇ ನನ್ನ ಒಂದು ಆಧಾರ್ ಸಂಖ್ಯೆನ ನಾನು ಬರಿಬೇಕಾಗಿರುತ್ತೆ. ನಿಮ್ಮ ತಂದೆ ಅಥವಾ ತಾಯಿದಲ್ಲ, ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನಿದೆ ಅದನ್ನ ನೀವು ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಇದು ನಿಮ್ಮ ಆಧಾರ್ ಸಂಖ್ಯೆ ಏನಿದೆ ಅದನ್ನ ಬರೀಬೇಕು. ಮತ್ತೆ ಮೊಬೈಲ್ ಸಂಖ್ಯೆ ಕೂಡ ಅಷ್ಟೇ ನಿಮ್ಮ ತಂದೆ ತಾಯಿದು ಬರೆಯೋ ಹಾಗೆ ಇಲ್ಲ. ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಅದೇ ನಂಬರ್ ನ ಇಲ್ಲಿ ನೀವು ಬರಿಬೇಕಾಗಿರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಮೊಬೈಲ್ ನಂಬರ್ ಕೊಡ್ಬೇಕಾದ್ರೆ ಅದು ಆಕ್ಟಿವ್ ಅಲ್ಲಿ ಇರೋದನ್ನ ಕೊಡಿ. ಆ ಒಂದು ನಂಬರ್ ನ ಕೊಟ್ರೆ ಇನ್ ಕೇಸ್ ಏನಾದ್ರೂ ನಿಮ್ಮ ಒಂದು ಫಾರಂ ಫಿಲ್ ಮಾಡ್ಬೇಕಾದ್ರೆ ತಪ್ಪಾಗಿದ್ರೆ ಅವರು BLOಗಳು ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಸಾಕಷ್ಟು ಜನ ಡೆಡ್ ಆಗಿರೋ ನಂಬರ್ ನ ಕೊಡ್ತಾ ಇದ್ದಾರೆ. ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಒಂದು ಆಧಾರ್ ಸಂಖ್ಯೆಯಲ್ಲಿ ಏನ್ ಆಕ್ಟಿವ್ ನಂಬರ್ ಇದೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡಿ. ಈಗ ತಂದೆಯ ಹೆಸರು, ಈಗ ನಾನ್ ಮನೋಜ್, ನನ್ನ ತಂದೆ ಹೆಸರು ಇಲ್ಲಿ ಬರೀತೀನಿ. ಅವರ ಒಂದು ಗುರುತಿನ ಚೀಟಿ ಸಂಖ್ಯೆ ಅಂದ್ರೆ ಅವರ ಒಂದು ಎಪಿಕ್ ನಂಬರ್ ಗೊತ್ತಿದ್ರೆ ಬರೀರಿ, ಇಲ್ಲ ಅಂದ್ರೆ ಖಾಲಿ ಬಿಡಿ. ಮತ್ತೆ ತಾಯಿಯ ಹೆಸರು, ಅವರ ಒಂದು ಎಪಿಕ್ ನಂಬರ್ ಗೊತ್ತಿದ್ರೆ ಬರೀರಿ, ಇಲ್ಲ ಅಂದ್ರೆ ಖಾಲಿ ಬಿಡಿ. ಮತ್ತೆ ಸಂಗಾತಿಯ ಹೆಸರು, ಅಂದ್ರೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಮದ್ವೆ ಆಗಿದ್ರೆ ಆಲ್ರೆಡಿ ನಿಮ್ಮ ಒಂದು ವೈಫ್ ಹೆಸರು ಅಥವಾ ನಿಮ್ಮ ಒಂದು ಹಸ್ಬೆಂಡ್ ಹೆಸರುನ ನೀವಿಲ್ಲಿ ಬರಿಬೇಕಾಗಿರುತ್ತೆ. ನನ್ನ ಕೇಸಲ್ಲಿ ನನ್ಗೆ ಇನ್ನೂ ಮದ್ವೆ ಆಗಿಲ್ಲ, ಸೊ ಅದಕ್ಕೋಸ್ಕರ ಇದನ್ನ ಖಾಲಿ ಬಿಡ್ತಾ ಇದೀನಿ. ಈಗ ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಭೇಟಿ ಸಂಖ್ಯೆ ಅದೇನೆ ಎಪಿಕ್ ನಂಬರ್. ನಿಮ್ಮ ಒಂದು ಸಂಗಾತಿ ಎಪಿಕ್ ನಂಬರ್ ಗೊತ್ತಿದ್ರೆ ಬರೀರಿ, ಮದ್ವೆ ಆಗಿದ್ರೆ ಇಲ್ಲ ಅಂದ್ರೆ ಖಾಲಿ ಬಿಡಿ. ಇಷ್ಟು ಬರೋದ್ರೆ ಸ್ನೇಹಿತರೆ ನಿಮ್ಮ ಒಂದು 98% ಕೆಲಸ ಮುಗ್ದಂಗೆ. ಈಗ ಲಾಸ್ಟ್ ಗೆ ಇಂಪಾರ್ಟೆಂಟ್ ಒಂದು ನೋಡಿ, ಈ ಜಾಗ ಏನ್ ಕಾಣ್ತಿದ್ಯಲ್ಲ ಮತದಾರರ ಸಹಿ, ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಹಾಕ್ಬಿಟ್ರೆ, ಸೊ ನೀವು ಅಷ್ಟೇ ಯಾರ್ಯಾರು 2002ರಲ್ಲಿ ವೋಟ್ ಹಾಕಿರಲ್ವಲ್ಲ ಅವ್ರದ್ದು ನಿಮ್ದೇ ಒಂದು ಸಿಗ್ನೇಚರ್ ಹಾಕ್ಬೇಕಾಗಿರುತ್ತೆ, ನಿಮ್ಮ ತಂದೆ ತಾಯಿದಲ್ಲ. ಓಕೆನಾ? ಕೊನೆಗೆ ನಿಮ್ಮ ಒಂದು BLO ಸೈನ್ ನ ನೀವು ತಗೊಂಡು ಲಾಸ್ಟ್ ಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಈ ಜಾಗ ಏನ್ ನೋಡ್ತಾ ಇದೀರಲ್ಲ ಈ ಒಂದು ಜಾಗದಲ್ಲಿ ಪ್ರೆಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಹಳೇದಲ್ಲ, ಪ್ರೆಸೆಂಟ್ ಯಾವ್ದಿದೆ ಆ ಒಂದು ಫೋಟೋನ ನೀವು ಇಲ್ಲಿ ಅಂಟಾಕ್ಬಿಟ್ರೆ ನಿಮ್ಮ ಒಂದು SIR ಫಾರಂ ಯಾರ್ಯಾರು 2002ರಲ್ಲಿ ವೋಟ್ ಹಾಕಿಲ್ಲ ಅವ್ರದ್ದು ಕಂಪ್ಲೀಟ್ ಆಗುತ್ತೆ, ಯಾವುದೇ ಮಿಸ್ಟೇಕ್ ಇಲ್ದಲೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಸ್ನೇಹಿತರೆ, ನಿಮ್ಮ ಒಂದು SIR ಫಾರಂ ನ ಏನ್ ಫಿಲ್ ಮಾಡಿರ್ತೀರಾ ಅದನ್ನ ನೀವು ಹೋಗಿ ನಿಮ್ಮ ಒಂದು BLO ಅವರು ಯಾರಿರ್ತಾರೆ ಅವ್ರಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನೀವು ಮನೇಲಿ ಇಕ್ಕೊಂಡು ಕೂತ್ಕೊಂಡ್ರೆ ಫಾರಂ ನ ನಿಮ್ಗೆನೆ ತೊಂದರೆ ಆಗೋದು. ಅದಕ್ಕೋಸ್ಕರ ಇವಾಗ್ಲೇನೆ ಬೇಗ ಫಾರಂ ನ ಫಿಲ್ ಅಪ್ ಮಾಡಿ ನಿಮ್ಮ ಒಂದು BLOಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿಗೆ ಹೋಗಿ ನಿಮ್ಮ ಒಂದು ಫಾರಂ ನ ಸಬ್ಮಿಟ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ನೀಟಾಗಿ ನಿಧಾನವಾಗಿ ಈ ಒಂದು SIR ಫಾರಂ ಯಾರ್ಯಾರು 2002ರಲ್ಲಿ ವೋಟ್ ಹಾಕಿಲ್ಲ ಅವ್ರದ್ದು ಹೇಗೆ ಒಂದು ಮಿಸ್ಟೇಕ್ ಇಲ್ದಲೆ ಫಿಲ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಒಬ್ಬೊಬ್ರದ್ದು ಅಡ್ರೆಸ್ ಚೇಂಜ್ ಆಗಿರುತ್ತೆ. ಅಂದ್ರೆ ನಿಮ್ಮ ತಂದೆ ತಾಯಿ ವೋಟ್ ಹಾಕ್ಬೇಕಾದ್ರೆ ಒಂದು ಅಡ್ರೆಸ್ ಅಲ್ಲಿ ಇರ್ತಾರೆ, ತುಮಕೂರಲ್ಲಿ ಇರ್ತಾರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇವಾಗ ಬಾಡಿಗೆ ಮನೆಗೋ ಎಲ್ಲಾದ್ರೂ ಶಿಫ್ಟ್ ಆಗಿರ್ತಾರೆ, ಅಲ್ಲೂ ಒಂದ್ ಕಡೆ ವೋಟ್ ಹಾಕಿರ್ತಾರೆ. ಸೊ ಇಲ್ಲಿ ನೀವ್ ಏನ್ ಫಿಲ್ ಮಾಡ್ಬೇಕಂದ್ರೆ ನೀವು ಸ್ಟಾರ್ಟಿಂಗ್ ಮೊದಲನೇ ಬಾರಿ ಎಲ್ಲಿ ವೋಟ್ ಹಾಕಿರ್ತಿರಲ್ಲ, ಯಾವ ಜಾಗದಲ್ಲಿ ನೀವು ವೋಟ್ ಹಾಕಿರ್ತಿರಲ್ಲ ಅದೇ ಒಂದು ಜಾಗದ ಅಡ್ರೆಸ್ ನ ನೀವು ಬರಿಬೇಕಾಗಿರುತ್ತೆ. ಈಗ ಪ್ರೆಸೆಂಟ್ ಇದೆಯಲ್ಲ ಅದನ್ನ ಬರೆದ್ರೆ ಅಲ್ಲಿ ಮ್ಯಾಚ್ ಆಗಲ್ವಂತೆ, ಅದಕ್ಕೋಸ್ಕರ ಅದು ಚೇಂಜಸ್ ಮಾಡ್ಬೇಕಂತೆ. ಅದೆಲ್ಲ ತುಂಬಾ ಲಾಂಗ್ ಪ್ರೊಸೀಜರ್. ಅದು ನಿಮ್ಮ BLO ಹತ್ರ ಹೋಗಿ ಕೇಳಿ, ಅವರು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾರೆ. ಎಲ್ಲಿ ನಿಮ್ಮ ತಂದೆ ತಾಯಿ ವೋಟ್ ಹಾಕಿರ್ತಾರಲ್ಲ ಆ ಒಂದು ಜಾಗ, ಲೈಕ್ ಇದು ತುಮಕೂರು ಸಿಟಿ ಅಂತ ನಾನು ಬರ್ದಿದ್ದೇನಲ್ಲ ಅದೇ ತರ ಅಲ್ಲಿ ಏನಿರುತ್ತೆ ಅದನ್ನ ನೀವು ಬರಿಬೇಕಾಗಿರುತ್ತೆ
ಸ್ನೇಹಿತರೆ. ಮತ್ತೆ ಈ ವಿಡಿಯೋ ಮುಖಾಂತರ ನೀವೇನಾದ್ರೂ ಹೊಸದಾಗಿ ಕಲ್ತಿದ್ರೆ ಈಗ್ಲೇನೆ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೇನೆ ಇದೇ ತರ ಈ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದ್ರೆ ಈಗ್ಲೇನೆ ನಮ್ಮ ಒಂದು ಚಾನೆಲ್ ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಇನ್ನು ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.